ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅಕ್ಕಿ, ಬೇಳೆ, ರವೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ತುಂಬಾ ಸಾಫ್ಟು ಟೇಸ್ಟಿಯಾಗಿರುವಂಥ ಇಡ್ಲಿಯನ್ನು ನೀವು ಮಾಡ್ಕೋಬೋದು. ನನ್ನ ರೀತಿಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸೋಸ್ಬಿಟ್ಟೇ ತೊಗೊಂಡಿದ್ದೀನಿ ನೋಡಿ. 2 ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡು 2 ಹಿಟ್ಟಿಗೆ 1 ರವೆ ರೀ. 1 ಬಟ್ಲಾಗಷ್ಟು ಮೊಸರು, ಸಪ್ಪಗಿರೋ ಮೊಸರನ್ನ ಹಾಕ್ರಿ, ಹುಳಿ ಮೊಸರು ಬೇಡ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ಫಸ್ಟ್ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ನೋಡಿಬಿಟ್ಟು ನೀರನ್ನು ಹಾಕೋತೀನಿ ರೀ. ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತದಲ್ಲ ಅದರಷ್ಟೇ ನೀವು ನೋಡಿ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಸಿ ರೆಡಿ ಮಾಡ್ಕೊರಿ. ಇನ್ನೊಂದು ಬಟ್ಲಾಗಷ್ಟು ಹಾಕ್ತೀನಿ ರೀ. ನಾನು 1.5 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೇನೆ ರೀ ನೋಡಿ. ಒಂದೇ ಡೈರೆಕ್ಷನ್ ಮಿಕ್ಸ್ ಆದಮೇಲೆ ಒಂದೇ ಡೈರೆಕ್ಷನ್ದಾಗ ಒಂದು 2 ನಿಮಿಷ ಆಗಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊರಿ. ಒಂದೇ ಡೈರೆಕ್ಷನ್ ಅವಾಗ ಏನಾಗ್ತದೆ, ಹಿಟ್ಟನ್ನು ಸ್ವಲ್ಪ ಫಳ್ಳಾಗಿಬಿಡ್ತದೆ ರೀ ನೋಡಿ. ನೀಟಾಗಿ ಮಿಕ್ಸ್ ಆಗಿದ್ರಿ. ಈ ಹಿಟ್ಟು ಮತ್ತು ರವೆ ಚೆಂದಂಗೆ ನೆನೆಲಿ ರೀ. ಇದನ್ನು ಮುಚ್ಚಿ 10 ನಿಮಿಷ ತೆಗೆದಿಡ್ತೀನಿ ರೀ. ಇದು ನೆನೆ ತಕ್ಕ ಒಂದು ಚಟ್ನಿ ಏನು ಮಾಡ್ಕೊತೀನಿ ರೀ. ಇನ್ಸ್ಟಂಟ್ ಇಡ್ಲಿ, ಇನ್ಸ್ಟಂಟ್ ಚಟ್ನಿ. ಈ ಕಡಾಯಿಗೆ ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆನ ಹಾಕಿನಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ರೀ. 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 3 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು. ಈಗ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊತೀನಿ. ಈ ಫ್ರೈ ಮಾಡಿ ಚಟ್ನಿ ಮಾಡಿದ್ರೆ ಟೇಸ್ಟೂ ತುಂಬಾ ಚೆನ್ನಾಗಿ ಬರ್ತದೆ. 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೈ ಫ್ಲೇಮ್ದಲ್ಲಿ ಇಟ್ಟೇ ಮಾಡೀನಿ ರೀ. ಇದಕ್ಕೊಂದು 2 ಸ್ಪೂನಾಗ ಶೇಂಗಾನ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಹುರಿದಿರೋ ಶೇಂಗಾ, ನೀವು ಸಿಪ್ಪೆ ದರಸ್ಲೇನು ಹಾಕ್ಬೋದು. 2 ಸ್ಪೂನಾಗಷ್ಟೇ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕೀನಿ ರೀ. ಇವಂತೂ ಹುರಿದಿದ್ದೇ ಇರ್ತವೆ. ಹಾಗೆಯೇ ಒಂದು ಅರ್ಧ ನಿಮಿಷ ಆಗಷ್ಟೇ ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ. ಗ್ಯಾಸನ್ನು ಆಫ್ ಮಾಡಿದ್ದೀನಿ ರೀ. ಒಂಚೂರು ಆರಲಿ ರೀ. ಆರಿದ್ಮೇಲೆ ಮಿಕ್ಸಿಗೆ ಹಾಕೋತೀನಿ ರೀ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನಿಮ್ಗೆ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ನಾನು ನೋಡಿ, ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ ನೋಡಿ. ಚಟ್ನಿ ರೆಡಿ ಆಗಿದೆ. ಇದೇ ರೀತಿಯೂ ತಿನ್ಬೋದು, ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗ್ತದೆ. ಒಗ್ಗರಣೆಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ. ಆ ಒಗ್ಗರಣೆಯನ್ನು ನಾನು ಇದಕ್ಕೆ ಹಾಕ್ತೀನಿ ರೀ ನೋಡಿ. ನೀವು ತೆಳು ಗಟ್ಟಿ ನೋಡಿ ಮಾಡ್ಕೊರಿ. ಇನ್ನೊಂದು ಸ್ವಲ್ಪ ನೀವು ತೆಳು ಬೇಕಾದ್ರೆ ನೀರು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ. ಈಗ ಚಟ್ನಿ ರೆಡಿ ಆಗ್ಯದ ರೀ ನೋಡಿ. ಎಷ್ಟು ಚೆನ್ನಾಗಿ ಬಂದದ. ಈರುಳ್ಳಿ ಬೇಯಿಸಿ ಹಾಕಿರೋ ಚಟ್ನಿ ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ ರೀ. ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಇದು ನನ್ನ ಕದಕ್ಕೆ ಸೈಡಿಗೆ ಇಡ್ತೀನಿ ನೋಡಿ. 10 ನಿಮಿಷ ಆಗಿದೆ ರೀ. ರವೆ ಹಿಟ್ಟನ್ನು ಚೆಂದಾಗಿ ನೆಂದಿರ್ತದೆ ರೀ ನೋಡಿ. ಈ ರೀತಿ 1 ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನ್ದಾಗ ತಿರುಗ್ರಿ. ಸ್ವಲ್ಪ ಹಿಟ್ಟನ್ನು ಫಳ್ಳಾಗ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಆಗಿದ್ರಿ. ಈ ನೀರು ಕರೆಕ್ಟ್ ಆಗೈತೆ, ಹಿಟ್ಟು ಕರೆಕ್ಟ್ ಆಗಿದ್ರಿ. ತುಂಬ ತೆಳು ಅಂದರೆ ಇದೇ ರೀತಿ ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಈನೋವನ್ನು ಹಾಕ್ತಾಯಿದ್ದೀನಿ. ಈನೋ ಬೇಡ, ಹೆಲ್ತಿಗೆ ಒಳ್ಳೆ ಇಲ್ಲ ಅಂದ್ರೆ ನೀವು ಬೇಕಿಂಗ್ ಸೋಡಾ ಅನ್ನೋದ್ರೂ ಹಾಕ್ರಿ, ನಡಿತೈತಿ. ಈನೋವನ್ನು ಲಾಸ್ಟಿಗೆ ಹಾಕಬೇಕು. ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಮ್ಗೆ ಏನೋ ಬೇಡ ಅಂದರೆ ನೀವು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡ್ಕೊರಿ ನೋಡಿ. ಈಗ ಹಿಟ್ಟು ರೆಡಿ ಆಗಿದೆ. ಈಗ ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿನೂ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿರಿ. ಈಗ ಈ ಹಿಟ್ಟನ್ನು ಹಾಕ್ತೀನಿ ನೋಡಿರಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಈ ಬ್ರೇಕ್ಫಾಸ್ಟನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿ. ಹಿಟ್ಟು, ಅಕ್ಕಿ, ಬೇಳೆ, ರವೆ ನೆನೆಸಿ ರುಬ್ಬೋದು ನೆನಪಾರಿದ್ರೆ ಅಂದ್ರೂ ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ನೋಡಿ. ಈಗ ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕೈಲಿಕ್ಕೆ ಇಟ್ಟೀನಿ ರೀ ನೋಡಿ. ಮುಚ್ಚಿ 5 ನಿಮಿಷ ಸ್ಟೀಮ್ ಮಾಡ್ತೀನಿ ರೀ ನೋಡಿ. 5 ನಿಮಿಷ ಆಗಿದೆ ನೋಡಿ. ಚೆನ್ನಾಗಿ ಬೇದ ನೋಡಿ. ಸ್ವಲ್ಪ ಆರ್ಲಿ ರೀ. ನಾನು ನಿಮ್ಗೆ ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ರೀ ನೋಡಿರಿ. ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. 2 ಹಿಟ್ಟಿಗೆ 1 ರವೆ ಹಾಕಬೇಕ್ರಿ. ತುಂಬಾ ಚೆನ್ನಾಗಿ ಬರ್ತಾವ್ರಿ ಇಡ್ಲಿ ನೋಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಾವ ನೋಡಿರಿ. ಎಷ್ಟು ಸಾಫ್ಟ್ ಅದ ನೋಡಿ. ಆ ಈನೋದಿಂದ ಸ್ವಲ್ಪ ಇಷ್ಟು ಸಾಫ್ಟ್ ಬರ್ತಿರ್ಬೋದು. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದರೆ ಇದಕ್ಕಿಂತ ಒಂಚೂರು ಗಟ್ಟಿ ಬರ್ತಿರ್ಬೋದು ರೀ ಅಷ್ಟೇ ನೋಡಿ. ತುಂಬಾ ಪರ್ಫೆಕ್ಟಾಗಿರೋ ಇಡ್ಲಿ ಬಂದವ್ರಿ. ಇನ್ನೊಂದನ್ನು ತೋರಿಸ್ತೀನಿ. ಏನೋ ಕೆಲವರು ಹೆಲ್ತಿಗೆ ಒಳ್ಳೆಯದಲ್ಲ ಥರ ನೀವು ಏನೋ ಬೇಡ ಅನ್ನೋರು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಮಾಡ್ಕೊಡಿ. ಎಲ್ಲ ಇಡ್ಲಿನೂ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿಯೇ ಬಂದಾವೆ ನೋಡಿರಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿ ಅದು ರೀ. ಎಲ್ಲ ಇಡ್ಲಿನೂ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ.
ಎಷ್ಟು ಪರ್ಫೆಕ್ಟಾಗಿ ಇನ್ಸ್ಟಂಟ್ ಆಗಿರುವ ಇಡ್ಲಿ ರೆಡಿ ಆಗ್ಯದ. ಇದ್ರ ಜೊತೆ ಇನ್ಸ್ಟಂಟ್ ಚಟ್ನಿನೂ ರೆಡಿ ಆಗ್ಯದ. ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಸಾಫ್ಟ್ ಆಗಿರುವಂಥ ಇಡ್ಲಿ ಇದೆ ನೋಡಿ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ್ರಿ. ಅದ್ರ ಜೊತೆ ಈ ಇನ್ಸ್ಟಂಟ್ ಆಗಿರೋ ಚಟ್ನಿನೂ ರೆಡಿ ಆಗಿದ್ರಿ. ಈ ಇಡ್ಲಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನು ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಈ ದೋಸೆಯನ್ನು ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನಾನು ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಇದಿಲ್ಲ ಅಂದ್ರೆ ನೀವು ದಪ್ಪ ರವೆಯನ್ನಾದ್ರೂ ತೊಗೋಬೋದು ರೀ. ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕ್ತೇನೆ ರೀ, ಆ ರವೆ ಮುಳುಗಷ್ಟು ರೀ. ಈಗ ಇದನ್ನೊಂದು 10 ನಿಮಿಷ ತೆಗೆದಿಡ್ತೀನಿ ರೀ, ರವೆ ಚೆಂದಂಗೆ ನೆನೆಲಿರಿ. ಇನ್ನೊಂದು ಪಾತ್ರೆಗೆ ನಾನು ಅದೇ ಬಟ್ಲೆ 1/4 ಬಟ್ಲಾಗಷ್ಟು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿ. ನೀವು ತೆಳು ಅವಲಕ್ಕಿ ಏನಾದ್ರು ತೊಗೋಬೋದು. ಇವೆರಡೂ ಇಲ್ಲ ಅಂದ್ರೆ ಅದರಷ್ಟೇ ಅನ್ನವನ್ನು ತೊಗೋಬೋದು ರೀ. ಆ ಅನ್ನವನ್ನು ಏನು ಮಾಡಬೇಕು, ನೀವು ರುಬ್ಬು ಮುಂದೆ ಹಾಕ್ಬೇಕು ರೀ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೇನೆ ರೀ. ನೋಡಿ, ಇದಕ್ಕೆ ಇನ್ನೊಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಅವಲಕ್ಕಿ ಚೆಂದಂಗೆ ನೆನೆಲಿರಿ. ಇದನ್ನು ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಅವಲಕ್ಕಿ ರವೆ ನೆನೆಲಿರಿ. ನೋಡಿರಿ, 10 ನಿಮಿಷ ಆಗ್ಯದ್ರಿ. ಈ ಮಿಕ್ಸಿ ಜಾರಿಗೆ ನಾನು ಆ ರವೆಯನ್ನು ಹಾಕ್ತಾಯಿದ್ದೀನಿ ರೀ. ಆ ನೆನೆಸಿರುವ ಅವಲಕ್ಕಿ ಮೊಸರನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ಇದು. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರೆಡಿಮೇಡ್ ತಂದಿರೋದು ಹಾಕ್ರಿ ಅಥವಾ ಅಕ್ಕಿ ಬೀಸ್ ಮನೇಲಿ ಮಾಡಿರಿ, ಯಾವುದಾದ್ರೂ ನಡೀತದೆ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು, ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇನ್ನೊಮ್ಮೆ ರುಬ್ಕೊಂಡ್ಬಿಟ್ಟು ತೊಗೋತೇನೆ ರೀ ನಾನು. ನೋಡಿ, ತುಂಬ ತೆಳುವೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ, ಆ ರೀತಿ ನೋಡಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದೀನಿ ರೀ ನಾನು. ಈಗ ಇದನ್ನು ಈ ಪಾತ್ರೆಗೆ ಹಾಕ್ತೀನಿ ರೀ. ನೋಡಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ರವೆ ಮತ್ತು ಅವಲಕ್ಕಿಯನ್ನು ನೆನೆಸ್ಬಿಟ್ರೆ ದೋಸೆ ರೆಡಿ ಆಗ್ತದೆ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ಸೋಡಾ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ತಾಯಿದ್ದೀನಿ ರೀ. ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ರೀ. ಅವಾಗ ಅದು ಸೋಡಾನು ಆ್ಯಕ್ಟಿವೇಟ್ ಆಗ್ತದೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಲಾಸ್ಟಿಗೆ ಹಾಕ್ಬೇಕು ರೀ ಸೋಡಾ ಮತ್ತು ನಿಂಬೆ ರಸ. ನೋಡಿ, ಈಗ ಮಿಕ್ಸ್ ಆಗ್ಯದ್ರಿ. ಹಿಟ್ಟನು ರೆಡಿ ಆಗ್ಯದ್ರಿ. ನಾನು ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ತುಂಬ ತೆಳುವೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ. ನೋಡಿ, 2 ದೋಸೆ ಆಗ್ತವೆ. ಸಾಫ್ಟ್ ದೋಸೆನೂ ಮಾಡಿ ತೋರಿಸ್ತೀನಿ, ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ್ದು ಇಷ್ಟನೋ, ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ಫಸ್ಟ್ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ನೋಡಿರಿ, ಈಗ ಇದು ಬೇಯ್ದ ದೋಸೆನೂ ನೋಡಿರಿ ಎಷ್ಟು ಚೆನ್ನಾಗಿ ತೂತಾಗಿ ಇದೇ ರೀತಿ ಬಂದ್ರೆ ದೋಸೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ದೋಸೆನೂ ತುಂಬ ನೋಡಿ, ನಾನು ನಿಮ್ಮ ಕಲರ್ನೂ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೆಂಪಗಾಗಿರೋ ಕಲರ್ನೂ ಬಂದದೆ. ಈಗ ಇದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ಇನ್ನೊಂದನ್ನು ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ರೀ. ಈ ರೀತಿ ಸಾಫ್ಟ್ ದೋಸೆ ಮಾಡಿ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ, ಆ ರವೆಯಿಂದ ಕ್ರಿಸ್ಪಿನೂ ಆಗಿ ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಸ್ಪಿಯಾಗಿರುವಂಥ ದೋಸೆ ಬಂದವ್ರಿ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ದೋಸೆ ಬಂದವು. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನು ಬೇಡ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಈ ದೋಸೆಯನ್ನು ನೀವು ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಮತ್ತು ಇವತ್ತು ನಾನಿಲ್ಲಿ ಮೊಸರು, ಈನೋ, ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲಿ ಈ ದೋಸೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅಕ್ಕಿ ಬಿಸಿ ಮನೆಯಲ್ಲಿ ಮಾಡಿರೋ ಹಿಟ್ಟಾದರೂ ತೊಗೋರಿ, ಅಥವಾ ನೀವು ರೆಡಿಮೇಡ್ ತಂದಿರೋ ಹಿಟ್ಟಾದರೂ ನಡೀತದೆ ರೀ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದು ಹಸಿ ರವೆ, ಇದರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ದೋಸೆನೂ ಕ್ರಿಸ್ಪಿ ಆಗ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಸಕ್ಕರೆಯಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ.
ಇದನ್ನು ಮಿಕ್ಸ್ ಮಾಡ್ತೀನಿ. ರವೆ ಹಿಟ್ಟು ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈಗ ಇದಕ್ಕೆ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ಕಲಸಿ ರೆಡಿ ಮಾಡಿರಿ. ನಾನು ಈಗ 1 ಬಟ್ಲು ಹಿಟ್ಟಿಗೆ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಅಥವಾ ಬೀಟ್ರ್ ಇದ್ರೆ ಅದರಲ್ಲೇನೂ ಮಾಡ್ಕೊರಿ, ಅಂದರೆ ಯಾವುದೇ ರೀತಿ ಗಂಟಾಗಲ್ಲ, ಬೇಗನೆ ಹಿಟ್ಟು ಇದನ್ನು ಆಗ್ತದೆ, ರೆಡಿ ಆಗ್ತದೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ನೀರು ಆಮೇಲೇನೂ ಹಾಕೊಳಕ್ಕೆ ಬರ್ತದೆ. ಫಸ್ಟ್ ಗಂಟಾಗ್ಲಾರ್ದಂಗೆ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ರೀ. ನೋಡಿ ಯಾವುದೇ ಒಂದೂ ಗಂಟಿಲ್ಲ ನೋಡಿರಿ. ಈಗ ಇದು ರವೆ ಹಿಟ್ಟು ನೆನಿಲಿರಿ. ನಾನು ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿರ್ತೀನಿ ರೀ. ರವೆನೂ ಚೆಂದಂಗೆ ನೆನೀತದೆ. ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಈಗ ಫ್ರೈ ಆಗಲಿ ರೀ. ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಈರುಳ್ಳಿಯನ್ನೇ ಹಾಕಿರಿ. ಆ ಈರುಳ್ಳಿಯನ್ನು ಬೇಯಿಸ್ತೀನಿ ರೀ. ಅದರ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ. ನೋಡಿ ಈಗ ಈರುಳ್ಳಿ ಮೆತ್ತಗಾಗ್ಯಾವ್ರಿ. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಆ ಶುಂಠಿಯನ್ನು ಒಂದು ಅರ್ಧ ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ. ನಾನಿಲ್ಲಿ 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಮತ್ತು ಯಾವ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇಲ್ಲಿ ಇದನ್ನು ಹಾಕೋಬೋದು ರೀ. ನೋಡಿ ಆ ಮೆಣಸಿನ್ಕಾಯಿನೂ ಬೇಯ್ದದು. ಇಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದು ಬಿಟ್ಟು ಕ್ಯಾರೆಟನ್ನಾದ್ರೂ ಹಾಕ್ಬೋದು ರೀ. ತುಂಬ ಏನು ಬೇಯಿಸ್ಕೊಳ್ಳಲ್ಲ ರೀ. ವೆಜಿಟೇಬಲ್ಸ್ ಸ್ವಲ್ಪ ಬೇಯ್ದ್ರೆ ಸಾಕ್ರಿ. ನೋಡಿ ಇಲ್ಲಿ ನಾನು ಒಂದು ಸಣ್ಣ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ಯಾವ ವೆಜಿಟೇಬಲ್ಸ್ ಬೇಡ ಅಂದ್ರೆ ನೀವು ಅದನ್ನು ಬಿಡ್ಬೋದು, ಅಥವಾ ಮತ್ತು ಯಾವುದೇ ವೆಜಿಟೇಬಲ್ಸ್ ಎಕ್ಸ್ಟ್ರಾ ಬೇಕಂದ್ರೆ ನೀವು ಅದನ್ನು ಹಾಕೋರಿ. ನೋಡಿ ಆ ಟೊಮ್ಯಾಟೋನು ಬೇಯ್ದದು. ಇದು ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಒಗ್ಗರಣೆನ ಆ ಹಿಟ್ಟಿಗೆ ಹಾಕೋತೀನಿ ರೀ. 10 ನಿಮಿಷ ಆಗಿದ್ರಿ. ನೋಡಿ ಹಿಟ್ಟನ್ನು ನೆಂದಿರ್ತದೆ ರೀ. ಫಸ್ಟನ್ನೇ ಈ ಒಗ್ಗರಣೆನ ಹಾಕೋತೀನಿ ರೀ. ಹಸಿದು ಹಾಕೋದಕ್ಕಿಂತ ಈ ರೀತಿ ಬೇಯಿಸಿ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಆಗಲಿ ರೀ. ಫಸ್ಟ್ ನೋಡಿ ಹಿಟ್ಟು ತುಂಬ ತೆಳುಗಿರ್ಬೇಕು ರೀ. ಫಸ್ಟ್ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ನೀರನ್ನು ಹಾಕೋತೀನಿ ರೀ. ನೋಡಿ ಈಗ 1 ಗ್ಲಾಸ್ ಆಗಷ್ಟು ನೀರನ್ನು ಇದೇ 1 ಗ್ಲಾಸ್ ಆಗಷ್ಟು ಹಾಕ್ಕೊಂಡಿದ್ದೀನಿ ರೀ. ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರ್ಬೇಕಂತ ತೋರಿಸ್ತೀನಿ ರೀ. ತುಂಬ ತೆಳುವಾಗಿರುವಂಥ ಹಿಟ್ಟಿರ್ಬೇಕು ರೀ. ಇದು ಗಟ್ಟಿ ಇರಬಾರ್ದು ರೀ. ನೋಡಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿರಿ ಹಿಟ್ಟು ಈ ಥರ ನೀರು ಥರ ಇರಬೇಕು, ಇದೇ ಥರ. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ ಇಷ್ಟೇ ತೆಳ್ಳಗಿರ್ಬೇಕು ರೀ. ನೀವು ಗಟ್ಟಿ ಅನ್ಸಕತ್ತಿದ್ರೆ ನೀವು ನೀರನ್ನು ಹಾಕೋರಿ. ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ. ನೀವು ಎಣ್ಣೆ ಬೇಡ ಹೆಲ್ದಿ ಇರಲಿ ಅಂದ್ರೆ ತುಪ್ಪನೂ ಹಚ್ಬೋದು ರೀ. ಪ್ಯಾನು ಪರ್ಫೆಕ್ಟಾಗಿ ಕಾಯ್ತದ್ರಿ. ಗ್ಯಾಸ್ ಹೈ ಫ್ಲೇಮ್ದಲ್ಲಿನೇ ಇರಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟೇ ಹಾಕಿರಿ. ಅಂದ್ರೆ ಈ ರೀತಿ ಸಣ್ಣ ಸಣ್ಣ ತೂತುಗಳು ಏನು ಬರ್ತಾವಲ್ಲ ಆ ಥರ ಬರ್ತಾವೆ. ದೋಸೆ ತುಂಬಾ ಚೆನ್ನಾಗಿ ಕಾಣ್ತದೆ ರೀ. ದೋಸೆನೂ ಚೆನ್ನಾಗಿ ಬರ್ತದೆ. ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ. ಲೋ ಫ್ಲೇಮಲ್ಲಿ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕು ರೀ. ಆವಾಗ ಈ ರೀತಿ ಕೆಂಪಾಗಿ ಕ್ರಿಸ್ಪಿ ನೋಡಿ ಸಣ್ಣ ಸಣ್ಣ ಗುಳ್ಳಿ ಥರ ಚೆನ್ನಾಗಿ ಬೇಯ್ದ. ಚೆನ್ನಾಗಿ ಆಲ್ರೆಡಿ ಬೇಯ್ದದ್ರಿ. ಇನ್ನು ಇದನ್ನು ತಿರುವಿ ಇನ್ನೊಂದು ಸ್ವಲ್ಪ ಬೇಯಿಸ್ತೇನೆ ರೀ. ನೋಡಿ ಎಷ್ಟು ಕೆಂಪಗೂ ಬಂದೈತೆ, ಕಲರ್ನು ಚೆಂದ ಬಂದದ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವೆ ರೀ. ಈ ರೀತಿ ತೂತು ದೋಸೆ ಬಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಇಲ್ಲಿ ಏನೋ ಇಲ್ಲ ಮೊಸರು ಸೋಡಾ ಏನನ್ನೂ ಬಳಸ್ತೇನೆ ಮಾಡಿದ್ದೀನಿ. ನೋಡಿ 2 ಸೈಡ ಚೆನ್ನಾಗಿ ದೋಸೆ ಬೇಯ್ದದ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ ರೀ. ನೋಡಿ ಒಂದು ದೋಸೆನ ಮಾಡಿ ತೋರಿಸಿದ್ದೀನಿ ರೀ ನಾನು. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಗೆ ಇಲ್ಲೇ ಕಾಣಕತ್ತದ ನೋಡಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಎಷ್ಟು ಬೇಕಷ್ಟು ತೆಳುವೂ ಹಾಕೋಬೋದು. ಅದಕ್ಕೆ ಇನ್ನೊಂದನ್ನು ನಾನು ಹಾಕಿ ತೋರಿಸ್ತೀನಿ ರೀ. ಹಾಕೋ ಮುಂದೆ ಅಷ್ಟೇ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ರೀ. ಬೇಯಿಸೋ ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ರಿ. ಅಂದ್ರೆ ಚೆನ್ನಾಗಿ ಅವು ಗುಳಿ ಥರನೂ ಬರ್ತದೆ, ದೋಸೆ ಚೆನ್ನಾಗಿ ಬರ್ತದೆ ರೀ. ನೋಡಿ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ತೆಳುವೂ ಇರ್ತದೆ, ಕ್ರಿಸ್ಪಿನೂ ಇರ್ತದೆ. ನೋಡಿ ನಾನು 2 ದೋಸೆಯನ್ನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ರೀ. ಬಿಸಿ ಬಿಸಿ ಆಗಿರುವಂಥ 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕ್ರಿ. ಬೆಳಗಿನ ಬ್ರೇಕ್ಫಾಸ್ಟು ರೆಡಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಅನ್ಬೋದು ಇದ್ರಾಗೇನು ಸ್ಪೆಷಲ್ ಅದ, ಮಸಾಲೆ ಅಕ್ಕಿ ರೊಟ್ಟಿಗೆ ಸ್ಪೆಷಲ್ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ಚಪಾತಿ ಅನ್ನ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೇ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕೆಲವರು ರೆಡಿಮೇಡ್ ಹಿಟ್ಟು ತೊಗೋತಾರೆ ಅಥವಾ ಅಕ್ಕಿ ಬೀಸ್ ಮಾಡಿರೋ ಹಿಟ್ಟು ಯಾವುದಾದ್ರೂ ತೊಗೊರಿ. ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ವೆಜಿಟೇಬಲ್ಸ್ ಕ್ವಾಂಟಿಟಿನೇ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ. ನೀವು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಡಿಮೆ, ಅಷ್ಟೇ ಸೊಪ್ಪಾಗಿರ್ತಾರೆ, ನೀವು ನೋಡಿ ಹಾಕೋರಿ. ಇಲ್ಲಿ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ತುರಿದ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಎಷ್ಟು ಬೇಕಾದ್ರೆ ಅಷ್ಟು ತೆಳುವಾಗಿನೂ ತಟ್ಬೋದು ರೀ. ಕಟ್ ಮಾಡಿ ಹಾಕೋದ್ರಿಂದ ಅದನ್ನು ತೆಳುವಾಗಿ ತಟ್ಟೋಕ್ಕಾಗಲ್ಲ, ಅದಕ್ಕೆ ಹೇಳಿನೇ ನಾನು ಎಲ್ಲವನ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಹೆಲ್ದಿಯಾಗಿ ಮಾಡೋ ಸಲುವಾಗಿ. ನೋಡಿ, ಮಕ್ಕಳು ಅಥವಾ ದೊಡ್ಡವರು ಕೆಲವರು ವೆಜಿಟೇಬಲ್ಸ್ ಜಾಸ್ತಿ ತಿನ್ನಲ್ಲ, ಈ ರೀತಿ ಆದರೂ ಜಾಸ್ತಿ ತಿನ್ನಲಂತೇಳಿ ಹಾಕಿದ್ದೀನಿ ರೀ. ಒಂದು 5 ಮೆಣಸಿನ್ಕಾಯಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಕಡಿಮೆ ಖಾರ ತಿನ್ನೋರು ಒಂದು 3 ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕೋರಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಕ್ಕೊಂದು 3 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ, ಸಪ್ಪಗಿರೋ ಮೊಸರು. ಇದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟು ಆಗ್ತಾವೆ ರೀ, ಟೇಸ್ಟೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡ್ರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈರುಳ್ಳಿನೂ ತುರಿದ್ಬಿಟ್ಟು ಹಾಕಿರೋದ್ರಿಂದ ಸೌತೆಕಾಯಿ ಎಲ್ಲನೂ ನೀರು ಬಿಡ್ತದೆ. ಫಸ್ಟ್ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ. ಈಗ ಇದಕ್ಕೆ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋತೀನಿ ರೀ. ಕೆಲವೊಬ್ರು ಇದನ್ನ ಬಿಸಿನೀರಲ್ಲಿ ಕಲಿಸ್ತಾರೆ, ನಾ ಏನಿಲ್ಲ ನಾರ್ಮಲ್ ವಾಟರ್ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿನೂ ಕಲಿಸಿಲ್ಲ, ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ರೀ. ಕೆಲವೊಬ್ರು ಅಕ್ಕಿ ಹಿಟ್ಟು ಅಂದರೆ ಜಿಗಿ ಇರಲ್ಲ ಅಂತ ಹೇಳಿ ಬಿಸಿನೀರನ್ನು ಹಾಕಿ ಕಲಿಸ್ಕೋತಾರೆ, ನಾ ಏನಿಲ್ಲ ನೋಡಿ ನಾರ್ಮಲ್ ವಾಟ್ರಲ್ಲೇ ಕಲಸಿ ತೊಗೋತಾ ಇದ್ದೀನಿ. ನೋಡಿ, ತುಂಬಾ ಗಟ್ಟಿ ಕಲಿಸ್ಬಾರ್ದು ರೀ, ಆವಾಗ ರೊಟ್ಟಿನೂ ಗಟ್ಟಿಯಾಗಿನೇ ಅಂದರೆ ಬಿರುಸಾಗ್ತಾವ್ರಿ ಅದು. ನೋಡಿ, ನಾನು ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಮೆತ್ತ ಕಲಿಸ್ಕೊಂಡಿದ್ದೀನಿ ನೋಡಿ. ಇಷ್ಟನ್ನೇ ಇರಲಿ ರೀ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ರೀ ಹಿಟ್ಟನ್ನು. ನಾನು ನಿಮಗೆ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, ಇದು ಚಪಾತಿ ಮಾಡೋ ತಗಡನ್ನು ತೊಗೊಂಡಿನಿ ರೀ. ಇದ್ರ ಮೇಲೆ ನಾನು ಈ ಹೋಳಿಗೆ ಶೀಟನ್ನು ತೊಗೋತಾ ಇದ್ದೀನಿ ರೀ. ನೋಡಿ, ಈ ಹೋಳಿಗೆ ಶೀಟ್ ಅಂತೂ ಎಲ್ಲ ಕಡೆ ಈಗ ಸೂಪರ್ ಬಜಾರ್ದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ ರೀ. ಇದ್ರ ಮೇಲೆ ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೋಬೋದು. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ ರೀ. ನೋಡಿ, ಈಗ ತುಂಬ ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದು ರೀ ಇದನ್ನು. ನೋಡಿ, ಇಷ್ಟ ಉಳ್ಳಿಗಳನ್ನ ತೊಗೋತೀನಿ. ಕೆಲವೊಬ್ರು ಅಕ್ಕಿ ರೊಟ್ಟಿ ಅಂದರೂ ದಪ್ಪ ದಪ್ಪಾಗಿ ತಟ್ತಾರೆ. ಈ ರೀತಿ ಶೀಟ್ ಮೇಲೆ ತಟ್ಟೋದ್ರಿಂದ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು. ಮತ್ತು ಆ ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿಯೇ ಬರ್ತಾವೆ ರೀ ಅಕ್ಕಿ ರೊಟ್ಟಿ. ನೋಡಿ, ನೀಟಾಗಿ ಈ ರೀತಿ ತಟ್ಕೋರಿ. ನೋಡಿ, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು ಇದನ್ನು. ನೋಡಿರಿ, ಎಷ್ಟು ಚೆನ್ನಾಗಿ ಬಂದವು. ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿರೋ ನೋಡೋಕ್ಕೂ ಕಲರ್ಫುಲ್ಲಾಗಿನೂ ಚೆನ್ನಾಗಿ ಕಾಣಕತ್ತದ, ಟೇಸ್ಟೂ ಚೆನ್ನಾಗಿರ್ತದೆ ಮತ್ತು ತುಂಬಾ ಹೆಲ್ದಿಯಾಗಿರ್ತದೆ ರೀ. ನೋಡಿ, ಎಷ್ಟು ಚೆನ್ನಾಗಿ ತೆಳುವಾಗಿಯೇ ತಟ್ಕೊಂಡಿದ್ದೀನಿ ರೀ. ಆಲ್ರೆಡಿ ತವೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ. ಇದನ್ನು ಬೇಯಿಸೋಣ ರೀ. ನೋಡಿ, ಈ ರೀತಿ ಇದನ್ನು ಹಾಕಿಬಿಡೋದ್ರಿ ಶೀಟನ್ನೇ. ನೋಡಿ, ಒಂದು ಸ್ವಲ್ಪ 1 ನಿಮಿಷ ಹಾಗೆ ಬಿಡೋದ್ರಿ, ಆವಾಗದು ಬೇಯ್ದ ಮೇಲೆ ಶೀಟ ತಾನಾಗೆ ಬಿಟ್ಬಿಡ್ತದೆ ರೀ ಅದು. ನೋಡಿ, ತೆವಿನೂ ಚೆನ್ನಾಗಿ ಕೈದಿರಲಿ ರೀ. ನೋಡಿ, ಈ ರೀತಿ ಬೇಯ್ದ ಮೇಲೆ ಆ ಶೀಟನ್ನು ತಾನೇ ಬಿಟ್ಬಿಡ್ತದೆ ರೀ ಅದು ಹಿಟ್ಟು. ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು. ನೋಡಿರಿ, ತಿರುವಿನೂ ಬೇಯಿಸೋಣ ರೀ. ನೋಡಿ, ಎಷ್ಟು ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿರಿ, ಇದು ಬೇಯ್ದದ ರೀ. ಇನ್ನೊಂದನ್ನು ನಾನು ನಿಮಗೆ ತಟ್ಟಿ ಬೇಯಿಸ್ಬಿಟ್ಟು ತೋರಿಸ್ತೀನಿ ರೀ. ಇದು ನನ್ನ ಕತಕ ಸೈಡಿಗೆ ಇಡೋಣ ರೀ. ನೋಡಿ, ಎಷ್ಟು ತೆಳುವಾಗಿಯೇ ತಟ್ಟೀನಿ ರೀ. ನೋಡಿ, ಕೆಲವರು ತುಂಬಾ ದಪ್ಪಾಗಿ ತಟ್ಟಿರ್ತಾರೆ. ನೋಡಿ, ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ. ಇನ್ನೊಂದನ್ನು ತಟ್ಟಿ ತೋರಿಸ್ತೀನಿ ನಿಮಗೆ.
ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ನೋಡಿ ಎಷ್ಟು ಈಸಿಯಾಗಿನೂ ನೋಡಿ. ಆದಷ್ಟು ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಬಾರ್ದ್ರಿ. ಈ ರೀತಿ ಏನು ಮಾಡಬೇಕು, ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಕೋಬೇಕ್ರಿ. ನೋಡಿ ತಟ್ಟಕ್ಕೂ ಈಸಿ, ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ನೋಡಿರಿ ಎಷ್ಟು ರೊಟ್ಟಿ ದೊಡ್ಡದೆ. ನೋಡಿ ಈಗ ಇದನ್ನು ಬೇಯಿಸೋಣ್ರಿ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ರೀ, ಜೋಳದ ರೊಟ್ಟಿನೇ ಜಾಸ್ತಿ ನಾವು ಮಾಡೋದು. ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಅವಾಗ ನಾವು ಈ ರೀತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೂ ಮಾಡ್ಕೋತೀವಿ. ನೋಡಿ 2 ರೊಟ್ಟಿಯನ್ನು ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ನೋಡಿ 2 ರೊಟ್ಟಿನ ಮಾಡಿ ತೋರಿಸಿದ್ದೀನಿ. ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿರಿ ಎಷ್ಟು ತೆಳುವಾಗಿ ಬಂದಾವ ನೋಡಿರಿ ರೊಟ್ಟಿ. ತುಂಬಾ ಓವರ್ದಪ್ ಮಾಡ್ತಾರೆ. ನೋಡಿ ಎಷ್ಟು ಸಾಫ್ಟ್ ಬಂದಾವ. ಈ ರೀತಿ ಮೊಸರು ಹಾಕಿ ಕಲಿಸೋದ್ರಿಂದ ಅಕ್ಕಿ ರೊಟ್ಟಿ ಇಷ್ಟು ತುಂಬಾ ಸಾಫ್ಟ್. ಕೆಲವ್ರು ಹೇಳ್ತಾರೆ ಗಟ್ಟಿ ಬರ್ತಾವೆ ಅಥವಾ ಬಿರುಸಾಗ್ತಾವೆ ಅಂತ ಹೇಳಿ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವೆ ರೀ. ಇವನು ಕೆಲವೊಬ್ಬರು ಉಪ್ಪಿನಕಾಯಿ ಜೊತೆ ತಿಂತಾರೆ, ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ ತಿನ್ಬೋದು, ಟೊಮೆಟೊ ಗೊಜ್ಜು ಜೊತೆನೂ ತಿಂತಾರೆ. ನೋಡಿ ತುಂಬಾ ಚೆನ್ನಾಗಿ ಆಗಿರುವಂಥ ಅಕ್ಕಿ ರೊಟ್ಟಿ ಬಂದವ್ರಿ. ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.